ಬೈದ್ ಬಿಡುವ ಅಂತ ಬಂದೆ. ನನ್ನ ಮಗನೂ ರೆಡಿ, ನನ್ನ ಹೆಂಡ್ತಿನೂ ರೆಡಿ, ನಮ್ಮ ಅತ್ತೆನೂ ರೆಡಿ. ಈಗ ಮೂದೂರಿಂದ ಇಂದು ಬಸ್ಸಲ್ಲಿ ಸೀಟ್ ಅಂತೂ ಸಿಕ್ತು. ನನಗೊಂತವು, ನನ್ನ ಹೆಂಡ್ತಿಗೊಂತವು ಅಂತೂ ಆಟ ಸಿಕ್ತು. ಈಗ ಆಟೋದಲ್ಲಿ ಹೋಗ್ತಾ ಇದ್ವಿ ಹಾಸ್ಪಿಟ್ಲಿಗೆ. ಬಂದಿರೋ ಕೆಲಸ ಮುಗಿತು. ಈಗ ಊರಿನ ಕಡೆ ಆಟೋದಲ್ಲೇ ಬಂದು ಆಟೋದಲ್ಲೇ ಹೋಗೋದು. ಯೋಚನೆ ಮಾಡ್ತವ್ರೆ ನಮ್ಮ ಅಪ್ಪ ಎಲ್ಲಿ ಕರ್ಕೊಂಡ್ ಬಂದದ್ದು ಇವತ್ತು ನನ್ನ. ಏನು ಕತೆ ಇಂತೂ ಬಸ್ ಸಿಕ್ತು, ಸೀಟೇ ಸಿಕ್ಕಿದೆ. ಆತಿನ ಬರ್ಬೇಕಾದ್ರೆ ತುಂಬ ಇದಾಯಿತು, ಸೀಟ್ ಸಿಗಲಿಲ್ಲ. ಜಸ್ಟ್ ಎಂಟ್ರಿ ಆದಂತಹ ನಮ್ಮ ಅಣ್ಣಯ್ಯ ಅವರ ನಮ್ಮ ಅದಕ್ಕೆ ಮುಖದಲ್ಲಿ ನೋಡ್ರಪ್ಪ ಕಳೆ ಹೆಂಗ್ ಕಾಣ್ತದೆ. ಅವ್ರ ಯಜಮಾನ್ರು ಬಂದಷ್ಟನೆಯ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಅದನ್ನ ಹೇಳಿದ್ನಲ್ಲ, ಮೈಸೂರಿಗೆ ಹೋಗಿದ್ದು ನನ್ನ ಮಗಂದು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮೈಸೂರಿನ ಹುಣಸೂರು ಹುಡುಗ ಶಿವಕುಮಾರ್. ಈ ಥರ ರೆಡಿಯಾಗಿ ಎಲ್ಲಿ ಹೋಗ್ತಾ ಇದ್ದೀನಿ ಗೊತ್ತಾ? ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ. ಸದ್ಯಕ್ಕೆ ಮೂದೂರಿಗೆ ಹೋಗ್ತಾ ಇರೋದು ಏನಕ್ಕೆ ಅಂತ ವಿಡಿಯೋ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ. ಹಾಗೆ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಅಲ್ಲಿ ಒತ್ತಿ. ಈಗ ತಾನೇ ನಮ್ಮ ಅತ್ತೆ ಮನೆಗೆ ಬಂದು ಎಂಟ್ರಿ ಆದೆ. ನಮ್ಮ ಬಾಮೈದವ್ರು ನನ್ನ ಸ್ವಾಗತ ಮಾಡಿದ್ದಾರೆ. ಬನ್ನಿ ಮನೆ ಒಳಗೆ ಹೋಗೋಣ. ನನ್ನ ಹೆಂಡ್ತಿಗೆ ರೆಡಿಯಾಗಿ ಕೇಳಿದ್ದೆ, ಇನ್ನೂ ಎದ್ದಿದ್ದಾಳೆ ಏನೋ ಗೊತ್ತಿಲ್ಲ. ಎದ್ದಿರಬೇಕು, ಏನು ಮಾಡ್ತಾರೆ ನೋಡೋಣ ಬನ್ನಿ. ಮತ್ತು ನನ್ನ ಮಗನಿಗೆ ಸ್ನಾನ ಮಾಡ್ತಿದ್ರಂತ, ಅದಕ್ಕೆ ಇನ್ನೂ ಯಾರು ಕಾಣ್ತಾ ಇಲ್ಲ. ಇಲ್ಲೇ ಕಂಡ್ರು ನೋಡಿ. ಮೇಡಮ್ ಅವ್ರು ನನ್ನ ಮಗನ ರೆಡಿ ಮಾಡ್ತಾವ್ರೆ. ಸ್ನಾನ ಮಾಡ್ಕೊಂಡು ಮಗ ಈಗ ರೆಡಿ ಆಯ್ತವನೆ. ಮೇಡಮ್ ಅವ್ರು ಮಾತ್ರ ಇನ್ನೂ ರೆಡಿಯಾಗಿಲ್ಲ. ನಮ್ಮ ಅತ್ತೆ ಏನಾಯ್ತಾ ಅತ್ತೆ ಮಗನ್ ಸ್ನಾನ ಮಾಡ್ಬಿಟ್ಟು ಅವಳೇ ಸ್ನಾನ ಮಾಡ್ದಂಗೆ ಕಾಣ್ತಾವ್ರೆ. ಅದಕ್ಕೆ ಬಕೆಟ್ ಇಟ್ಕೋತಾ ಇದ್ರಿ, ಏನ್ ಮಾಡ್ತಾ ಇದ್ರಿ? ಓಹೋ, ಅಡ್ಗೆ ರೆಡಿ ಆಯ್ತಾ? ಅದ ಏನ್ ಅಡ್ಗೆ? ಪುಳಿಯೋಗರೆ. ಹುಳಿಯನ್ನ ಯಾಲ ಇದು ಇದು ಮೀತುಮ, ನಮ್ಮ ದೊಡ್ಡ ಬಾವನ ಮಗಳು, ಹಿರಿ ಮಗಳು. ಇವರ ದೊಡ್ಡಪ್ಪನ ಮಗನ ಮಗಳು ಬಾಮೈದಜ್ಜಿ. ನಿಂಗಜ್ಜಿ ಏನಕ್ಕೆ ಗೊತ್ತಲ್ವಾ? ಇಲ್ಲಿ ನಿಂಗಜ್ಜಿ ಅಲ್ಲಿ ಅನ್ಗುಡು ಬಂದದೆ ನಮ್ಮ ಮನೆಗೆ. ಬಂದು 10 ನಿಮಿಷ ಆಯ್ತು. ಅಷ್ಟೊತ್ತು ಕಾಲೇ ನಮ್ಮ ಅತ್ತಿಗೆ ತಿಂಡಿ ರೆಡಿ, ಬನ್ನಿ ಬಾವಾಜಿ ಅಂತ ಕರೀತಾ ಇದ್ದಾರೆ. ಅಲ್ಲೇ ಕೆಲಸ ಆಗದೆ. ಬನ್ನಿ ಎಲ್ಲ ತಿಂಡಿ ಮಾಡೋಣ. ಪುಳಿಯೋಗರೆನೋ ಹುಳಿಯನ್ನೋ ಎರಡು ಒಂದೇ ತಾನೆ? ಬನ್ನಿ. ಅಮ್ಮ ಮಾಡ್ಗಿತ್ತು ಕಳಿಸ್ತೀನಿ ಅಷ್ಟೇ. ನಾನು ತಿಂಡಿ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದೀನಿ. ನಮ್ಮ ಅದಕ್ಕೆ ನನ್ನ ಮಗನ್ ರೆಡಿ ಮಾಡೋದ್ರಲ್ಲಿ ಬ್ಯುಸಿ ಆಗವ್ರೆ. ನಿನ್ ಮಗ ರಾತ್ರಿ ಎಲ್ಲ ಗೋಳ್ ಕೊಟ್ಟವನೆ. ಏನಕ್ಕೆ ಬರೀ ಹೇಳದೆ? ಏನ್ ಕಚ್ಚನಾಗೋಯ್ತಾನೆ, ಆಟ ಆಡ್ತಿದ್ದಾನೆ, ಹೇಳ್ತಾನೆ. ಇಷ್ಟೊತ್ತ ಸುಮ್ಮನಿರ್ತಾನೆ. ಸುಮ್ಮನಿರ್ತಾನೆ. ಮಕ್ಕಳೇ ಅಷ್ಟು, ಏನು ಮಾಡಕ್ಕಾಗಲ್ಲ. ರಾತ್ರಿ ಹುಸಿ ಹೇಳಿಲ್ಲ. ಮಾಮೂಲಿ ಮಕ್ಕಳವೆಲ್ಲ ಕಾಮನ್ನು. ತಿಂಡಿ ಎಲ್ಲ ಆಯಿತು. ನಮ್ಮ ಮೇಡಮ್ ಅವ್ರು ಇನ್ನೂ ರೆಡಿ ಆಗಲಿಲ್ಲ. ಅವತ್ತು ರೆಡಿ ಆಗವ್ರೆ, ನಾನು ರೆಡಿ ಆಗಿಲ್ಲ ಅಂದ್ಕೊಂಡು ಬೈಯವ ಅಂತ ಒಳಗೆ ಬಂದೆ. ಬೈದ್ ಬಿಡುವ ಅಂತ ಬಂದೆ. ನನ್ನ ಮಗನೂ ರೆಡಿ, ನನ್ನ ಹೆಂಡ್ತಿನೂ ರೆಡಿ, ನಮ್ಮ ಅತ್ತೆನೂ ರೆಡಿ. ಈಗ ಮೂದೂರಿಂದ ಹುಣಸೂರಿಗೆ ಬೈಕಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಬಸ್ಸಲ್ಲಿ ಹೊಡ್ತೀವಿ. ಏನಕ್ಕೆ ಕರ್ಕೊಂಡು ಹೋಗ್ತಿರೋದು ಏನಕ್ಕೆ ಗೊತ್ತಾ? ಲಾಸ್ಟಲ್ಲಿ ಹೇಳ್ತೀನಿ. ರೀಸನ್ ಲಾಸ್ಟಲ್ಲಿ ಹೇಳ್ತೀನಿ. ಒಂದು ದಪ್ಪ ಹೆಣ್ಣು ಮಾಡ್ಬಿಟ್ಟು ನೋಡ್ತಾರಲ್ಲ, ಆ ಥರ ಮಾಡ್ಬಿಡಿ. ನೋಡ್ತಾರೆ ಎಲ್ಲ, ಯಾರು ಆ ಥರ ಮಾಡಿಕ್ಕಿಲ್ಲ, ಎಲ್ಲೋ ಒಬ್ಬರು ಮಾಡ್ತಾರೆ ಅಷ್ಟೇ. ಸ್ಟಾರ್ಟಿಂಗಿಂದ ಕ್ಯೂರಿಯಾಸಿಟಿ ಇದ್ರೆ ಸ್ಟಾರ್ಟಿಂಗಿಂದ ನೋಡ್ತಾರೆ. ನನ್ನ ಮಗ ಡ್ರ ಅಂತ ಬಿಡ್ತಾವ ಇವತ್ತು. ಇಲ್ಲಿ ಮುಚ್ಚೆ ಅಂತ ಹೇಳಿದ್ದಲ್ಲ, ಅದು ತೂತಾಗೋಗೋದು ಈಗ. ಎಲ್ಲೇ ಸಾಹೇಬ್ರ ಫುಲ್ ತಾಚಿ. ಬನ್ನಿ ಬರೋಣ. ಗಾಡಿನ ಹುಣಸೂರು ಪಾರ್ಕಿಂಗ್ ಅಂದರೆ ಬಸ್ ಸ್ಟ್ಯಾಂಡ್ ಪಾರ್ಕಿಂಗಲ್ಲಿ ನಿಲ್ಲಿಸ್ಬಿಟ್ಟು ನಾನೀಗ ಹೊರಡ್ತಾ ಇವಿ. ಬಸ್ಸೆಲ್ಲ ಒಯ್ತಾ ಇವಿ. ನಾನು ನಮ್ಮತ್ತೆ
ನನ್ನ ಹೆಂಡತಿ ಮತ್ತು ನನ್ನ ಮಗ. ಬನ್ನಿ ಇವತ್ತು ಬಸ್ ಜರ್ನಿ ಹೆಂಗಿರುತ್ತೆ ನೋಡೋಣ. ಇವತ್ತೇ ಫಸ್ಟ್ ಟೈಮ್ ನಾನು ತುಂಬ ದಿನಗಳಾಗೋಯ್ತು, ತುಂಬ ವರ್ಷಗಳಾಗೋಗೈತೆ ಬಸ್ಸಲ್ಲಿ ಜರ್ನಿ ಮಾಡಿ. ಇವತ್ತು ಬಸ್ಸಲ್ಲಿ ಜರ್ನಿ ಮಾಡೋ ಪರಿಸ್ಥಿತಿ ಬಂತು. ಗಾಡಿ ಪಾರ್ಕಿಂಗ್ ಮಾಡಿರೋದು ಸ್ಲಿಪ್ಪು, ಇದೇ ವೀಡಿಯೋ ಪ್ರೂಫ್. ಏನಾರ ಟಿಕೆಟ್ ಹಾಳಾಗ್ಬಿಟ್ರೆ ಇನ್ನೇ ತೋರಿಸ್ತೀನಿ. ಇಂದು ಬಸ್ಸಲ್ಲಿ ಸೀಟಂತೂ ಸಿಕ್ತು. ನನಗೊಂತವು, ನನ್ನ ಹೆಂಡತಿಗೊಂತವು, ನಮ್ಮ ಅತ್ತೆನೇ ಒಂತವು. ಎಲ್ಲದವರು ಡಿಫ್ರೆಂಟ್ ಜಾಗದಲ್ಲಿ ಸಿಕ್ಕಿದ್ದಾರೆ ಸೀಟ್ಗೆ ಖರ್ಚು ಹಾಕಿದ್ದು. ಬಸ್ ಹೊರಟಿದೆ ಈಗ, ನೋಡೋಣ ಜನಗಳು ಇಳಿತಾ ಎಲ್ಲ ಒಂದೋ ಸೇರ್ಕೋತೀವಿ ಅಂತ ನೋಡೋಣ. ಈ ಬಸ್ಸಲ್ಲಿ ನನಗಂತೂ ತಲೆ ಕೆಟ್ಟೋಗ್ಬಿಡ್ತು ಬರೋಷ್ಟಕ್ಕೆ. ಸುಮಾರು ದಿನ ಆಗಿತ್ತು ಬಸ್ಸಲ್ಲಿ ಬಂದು. ಈಗ ಆಟೋದಲ್ಲಿ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಬಸ್ಸಲ್ಲಿ ಬಂದು ಹೆಚ್ಚು ಕಮ್ಮಿ ನಾನು ಒಂದು 5-6 ವರ್ಷ ಆಗೈತೆ ಬಸ್ಸಲ್ಲೇ ಓಡಾಡಿರಲಿಲ್ಲ ಯಾವತ್ತೂ. ಇವತ್ತೇ ನಮ್ಮ ಸಾಹೇಬ್ರಿಗೋಸ್ಕರ ಬಸ್ಸಲ್ಲಿ ಓಡಾಡೋ ಪರಿಸ್ಥಿತಿ ಬಂತು. ಅಂತೂ ಆಟೋ ಸಿಕ್ತು. ಈಗ ಆಟೋದಲ್ಲಿ ಹೋಗ್ತಾ ಇವಿ ಹಾಸ್ಪಿಟ್ಲಿಗೆ. ಸಾಹೇಬ್ರು ಬಿಸಿಲಿಗೆ ಬೇವ್ತಾ ಹೋಗೋರೆ. ಮೇಡಮವ್ರು ಮಾತ್ರ ಜಾಲಿ. ನಿಮ್ಮ ಜಾಲಿ ನಾವು ತರೆಯಲಾಕಂದ್ರೆ ನಿಮ್ಮ ಜಾಲಿ ನಾವು ಎಲ್ಕಂದ್ರೆ ಹೇಳು. ಹೆಣ್ಮಕ್ಳು ಜಾಲಿ ಅಲ್ವತ್ತೆ. ದುಡಿಯೋರು ನಾವು ನಿಮ್ದೇ ಆರಾಮಾಗಿರ್ತೀರಿ ನೀವು. ಸುಮ್ಮನೆ ತಮಾಷೆ ಮಾಡ್ತಾರದು. ಅವ್ನು ಹೆಣ್ಮಕ್ಳು ರೊಚ್ಕೆದ್ ಬಿಟ್ಟಿರಿ. ಆಮೇಲೆ ನಾನು ವಿಡಿಯೋ ನೋಡಿ ಹೆಣ್ಮಕ್ಳುಗಳೆಲ್ಲ ರೊಚ್ಕೆದ್ ಬಿಡ್ಬೇಕು. ಏನು ಜಾಲಿ ಅಣ್ಣ, ನಮ್ಮ ಕಷ್ಟ ನಮ್ಗೆ ಗೊತ್ತು ಕಣ ಅಂತ ನೋಡು. ಅಯ್ಯಪ್ಪ ಬಸ್ಸಲ್ಲಿ ಪ್ರವಾಸ ಕಣಪ್ಪ. ಎಷ್ಟು ವರ್ಷ ಆಗಿತ್ತು ಬಸ್ಸಲ್ಲಿ ಬಂದು. ಚಂದ ಏನು ಬಿಸಿಲಿದ್ದೆ ಬಂದದ. ಸೀಟ್ ಸಿಕ್ಕಿರಿ ಸರಿ, ಸೀಟ್ ಸಿಕ್ತು ನಿಮಗೆಲ್ಲ ಬಿಡಿ. ಹೆಂಗೋ ಸಿದ್ದರಾಮಯ್ಯನ ಬರ್ತೈತಿ ನಮ್ದು ಹೇಳಿ. ಸಿದ್ದರಾಮಯ್ಯ ಸಾಹೇಬ್ರು ನಿಮ್ಗೆ ಹೆಂಗೋ ಫ್ರೀ ಬಸ್ ಕೊಟ್ಬಿಟ್ಟವ್ರೆ. ಕುತ್ಕೊಂಡು ಜಮ್ಮದ ಬರ್ತೀನಿ. ಹಾಗೆ ನಮ್ಮ ಮೇಡಮ್ ಅವ್ರು ಏನೋ ಕಳೆದೋಗ್ಬಿಡ್ತಾರೆ ಅಂದ್ಬಿಟ್ಟು ಅವ್ರು ಫೋನ್ ಮಾಡ್ಕೊಂಡು ಬಂದ್ಬಿಟ್ಟವ್ರೆ. ಅದಕ್ಕೆ ನನ್ನ ಫೋನ್ ಕೊಡ್ತಾಯಿದ್ದೀನಿ. ಎಳೆ ಮಗ ಏನೂ ಗೊತ್ತಿಲ್ಲ ಎಲ್ಲ ಕಳೆದಿಳ್ದೋಗ್ಬಿಟ್ರೆ ಆಮೇಲೆ ಸಾಹೇಬ್ರು ಹೇಳ್ತಾವ್ರೆ ಕಣ್ಣು ಉಜ್ಕೊಂಡು. ಹಿಂಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ಮೈಸೂರಲ್ಲಿ ಆಟೋದಲ್ಲಿ ಟ್ರಾವೆಲ್ ಮಾಡೋದೇ ಒಂಥರ ಚೆಂದ ಅಲ್ವಾ. ನಮ್ಮ ಮೈಸೂರು ನಮ್ಮ ಹೆಮ್ಮೆ, ಸ್ವಚ್ಛತೆಯ ನಗರಿ. ಸಾಹೇಬರು ಕಂಡುಬಿಡ್ಕೊಂಡು ನೋಡ್ತಾ ಅವ್ರೆ. ಏನ್ ನೋಡ್ತಾ ಇದ್ದಿಲ್ಲ ಮಗನೇ? ಹೊಟ್ಟೆ ಉರಿ ಅವ್ರಿಗೆ ಮಗ ತೋರಿಸ್ತಾನೆ ಅಂತ. ಜೈ ಶ್ರೀರಾಮ್. ನಮ್ಮ ಬಾಸ್ ಎಲ್ಲೋದ್ರೂ ಇದ್ದಾರಪ್ಪ. ಬೆನ್ನಿನ ರಕ್ಷಕರು ಅವರೇ. ನೀನು ಹಾಸ್ಪಿಟಲ್ ಹತ್ರ ಬಂತು. ಓ ಸಾರಿ ನಾವು ಹೋಗ್ತಾ ಇರೋದು ಈಗ ಜಿಲ್ಲಾ ಹಾಸ್ಪಿಟಲ್. ಹಾಸ್ಪಿಟಲಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಹಾಗಾಗಿ ಇಲ್ಲಿಗೆ ನಾನು ಈ ಹಾಸ್ಪಿಟಲ್ ವೀಡಿಯೋ ಕ್ಲೋಸ್ ಮಾಡ್ತಾಯಿದ್ದೀನಿ. ಸಂಪೂರ್ಣ ಮಾಹಿತಿ ಕೊನೆವರೆಗೂ ನೋಡಿ. ಲಾಸ್ಟಲ್ಲಿ ಹೇಳ್ತೀನಿ ಏನಕ್ಕೆ ಬಂದಿದ್ದು ನಾವು ಹಾಸ್ಪಿಟ್ಲಿಗೆ ಇವತ್ತು ಅಂತ ಪೂರ್ತಿ ಕ್ಲಿಯರಾಗಿ ಅಲ್ಲಿ ಹೇಳಿರ್ತೀನಿ. ಇಲ್ಲಿ ಲಾಸ್ಟ್ ಮಾಡ್ತಾಯಿದ್ದೀನಿ. ಇನ್ನು ನೆಕ್ಸ್ಟು ಊರಿಗೆ ಹೋಗೋ ವಿಡಿಯೋ ಆಗಿರುತ್ತೆ. ತಿಂತು ಬಂದಿರೋ ಕೆಲಸ ಆಗ್ತಿತ್ತು. ಈಗ ಊರಿನ ಕಡೆ ಆಟೋದಲ್ಲೇ ಬಂದು ಆಟೋದಲ್ಲೇ ಹೋಗೋದು. ಇನ್ನೇನು ಸಮಾಚಾರ? ಮೇಡಮ್ ಅವರ ಯಾಕೋ ಭಾರಿ ಖುಷಿಯಾಗಿ ಬರಪ್ಪ ಇವತ್ತು ನೋಡಿ. ಫುಲ್ ಸ್ಮೈಲ್. ಡಾಕ್ಟ್ರ್ ಏನಂದ್ರು ಗೊತ್ತಾ, ಎಲ್ಲ ಕ್ಲಿಯರು, ಚೆನ್ನಾಗವನೆ, ಸೂಪರ್ ಆಗವನೆ, ಚೆನ್ನಾಗಿ ಬೆಳವಣಿಗೆ ಆಯ್ತು ಅಂತ ಹೇಳಿದ್ರು. ಅದಕ್ಕೆ ಫುಲ್ ಖುಷಿ ಮೇಡಮ್ ಅವರು. ಹೊಟ್ಟೆ ಹಸ್ಬಿಟ್ಟದೆ,
ಸುಮಾರು ಹೊತ್ತಾಯ್ತು ಆಲಯ ಮಧ್ಯಾಹ್ನದ ಊಟಕ್ಕೆ ಇಲ್ಲೇ ಮೈಸೂರಲ್ಲಿ ಹೋಟ್ಲಲ್ಲಿ ಹೋಗ್ತವೆ. ನನಗಂತೂ ಹೊಟ್ಟೆ ಎಷ್ಟು ಎಷ್ಟೈತೆ ಅಂದರೆ ಬೆಳಿಗ್ಗೆ ಪುಳಿಯೋಗರೆ ತಿಂದಿದ್ದು ಅದೇನು ಹೆಣ್ಮಕ್ಳು ಅದು ಹೆಂಗೆ ತರದವ್ರ ಕಣೆ ಪುಣ್ಯಾತ್ಕಿತಿ ಊಟನೇ ಮಾಡುವಂತ ಬೇಕಾರೆ ಹಂಗೆ ಹೋಗೋದ ಅಂತ ಇದ್ದು ನಮ್ಗೆಲ್ಲ ಇಕ್ಕಿಲ್ಲ ಕಣಪ್ಪ. ನಮ್ಮ ಟೈಮ್ ಊಟ ಬೀಳ್ತಾ ಇರ್ಬೇಕು, ಇಲ್ಲಾಂದರೆ ನಮಗೇನು ಆ್ಯಸಿಡಿಟಿ ಯಾವ ಆ್ಯಸಿಡಿಟಿ ಏನೂ ಇಲ್ಲ. ಬಟ್ ಹೊಟ್ಟೆ ಹಸಿನ ತಡಿಬಾರ್ದು, ಯಾವುದಕ್ಕೆ ಮೋಸ ಮಾಡೋದು ಹೊಟ್ಟೆ ಮೋಸ ಮಾಡಬಾರ್ದು, ನಿಜ ತಾನೆ. ಬಟ್ ಹೆಣ್ಮಕ್ಳು ಮೋಸ ಮಾಡ್ತಾರೆ, ಎಲ್ಲದಕ್ಕೂ ಮೋಸ, ಹೊಟ್ಟೆಗೂ ಮೋಸ, ಎಲ್ಲದಕ್ಕೂ ಮೋಸ. ನಮ್ಮ ಸಾಹೇಬ್ರು ಎದ್ಬಿಟ್ಟು ಅಲ್ಲಿ ಏನು ಮಾಡ್ತಾರೆ ಗೊತ್ತಾ, ಮಿಣೆ ನೋಡ್ತಾವ್ರೆ, ತೋರಿಸ್ತೀನಿ ನೋಡಿ. ಏನೋ ಯೋಚನೆ ಮಾಡ್ತಾವ್ರೆ, ನಮ್ಮ ಅಪ್ಪ ಎಲ್ಲಿ ಕರ್ಕೊಂಡ್ಬಂದದ್ದು ಇವತ್ತು ನನ್ನ, ಏನು ಕತೆ ಅಂದ್ಕೊಂಡು ಮಿಣ ನೋಡ್ತಾವನೆ ನೋಡಿ. ಮಗನೇ ಏನೋ ಭಾರಿ ಯೋಚನೆ ಮಾಡ್ತಾವನೆ. ಮೇಡಮ್ ಅವರೇ ಏನು ಊಟ ಬೇಕು? ಏನು ಬೇಕು ಹೇಳು, ಅದನ್ನೇ ಕೊಡ್ತೀನಿ. ಸದ್ಯಕ್ಕೆ ವೆಜ್ ಹೋಟ್ಲ್ ಇದು, ಆಮೇಲೆ ನಾನ್ ವೆಜ್ ಬೇಕು ಅಂತ ಹೇಳ್ಬೇಡ. ಏನು ಬೇಕು? ಏನು ಬೇಕಮ್ಮ? ಏನೋ ಒಂದು ಅಂತೆ ಅಪ್ಪ. ಬಾ ಅಂತೀರಿ, ಏನು ತಿನ್ಬೇಕು ಅದನ್ನ ತಿನ್ನೋ ಅಮ್ಮ ಅಂತ, ನೀನೇನೋ ತಿನ್ಬೇಡ. ಇನ್ನೇನು ಗೈಸ್ ಸಮಾಚಾರ? ಅನ್ನ ಸಾಂಬಾರು ಒಂದಿಯಾ, ಪೂರಿ ಚಪಾತಿ ಎಲ್ಲ ತಿನ್ನಿಲ್ವಾ? ಅನ್ನ ದೋಸೆ ಮಸಾಲೆ ಇಡೋದಾ? ಅಲ್ಲ ಮಸಾಲೆ ಹಾಕ್ಕೊಂಡು ದೋಸೆ ತಿನ್ನು ಅಷ್ಟೇ ಅಲ್ವಾ? ನಾವು ಮಾತ್ರ ಚೆನ್ನಾಗಿ ಬರ್ತೀವಪ್ಪ ಯಾವ್ದಾರೋ ಅಲ್ಲಿ. ತಿನ್ನೋ ವಿಷಯದಲ್ಲಿ ಗಂಡು ಮಕ್ಳ ಜೀವನ ಬೆಸ್ಟು, ಸೋಕಿ ಹೊಡೆಯೋ ವಿಷಯದಲ್ಲಿ ಹೆಣ್ಮಕ್ಳ ಜೀವನ ಬೆಸ್ಟು. ಸೋಕಿ ಹೊಡೆಯೋದು, ಎಂಜಾಯ್ ಮಾಡೋದು, ಆರಾಮಾಗಿ ರೆಸ್ಟ್ ಮಾಡೋದು, ಆ ವಿಷಯದಲ್ಲಿ ಹೆಣ್ಮಕ್ಳು ಬೆಸ್ಟು. ಇನ್ನೇನೋ ಈಗೇನು ಮಾಡ್ತಾರೋದು ರೆಸ್ಟೇ. ಮಗ ಏನು ಒಂದು 3 ತಿಂಗಳು 4 ತಿಂಗಳು, ಅಮ್ಮಮ್ಮ ಅಂದ್ರೆ 1 ವರ್ಷ, ಆಮೇಲೆ ರೆಸ್ಟೇ ಜೊತಾನೆ. ಯಾರು ನಮ್ಮನ್ನ ಕ್ಯಾರಿ ಅಂತಲ್ವಲ್ಲಪ್ಪ, ರಶ್ ಹೋಟೆಲ್ ಫುಲ್ಲು ರಶ್ ಐತೆ. ಯಾರು ಈ ಕಡೆ ಏನಿದು ಪೌಡ್ರ್ ಹಾಕೊಂಡಿದ್ದು ಕೈಗೆ? ನಾನು ಡೌರಾಜ ಅಂತ ನೋಡಪ್ಪ, ನನ್ನ ಹೆಂಡತಿ ಡೌರಾಜ ಅಂತ ಕರೀತಾವಳೆ. ಅಪ್ಪ ಒಳ್ಳೆ ಬೆಲೆ, ಒಳ್ಳೆ ಮರ್ಯಾದೆ. ಅಣ್ಣ ಹೊಟ್ಟೆ ಸಾಧ ಕಂಡ್ರಣ್ಣ, ಬರ್ರಣ್ಣ. ಬರೋಕ್ಕಿಲ್ವರ ನಂಗೆ ಊಟ ಕೇಳಕ್ಕೆ ಬರೋಕ್ಕಿಲ್ವರ. ಆಫ್ ಮಾಡ್ಬೇಕು, ಆಫ್ ಮಾಡ್ಬೇಕಂತೆ, ಜಾಸ್ತಿ ವೀಡಿಯೋ ಮಾಡಬಾರ್ದಂತೆ. ಏನದು ಸರಿ. ಅಷ್ಟಕ್ಕೆ ಚಪಾತಿ ಪೂರಿ ಎಲ್ಲ ಹೋಗಿ 3 ಊಟದ ವ್ಯವಸ್ಥೆ ಬಂದರು. ಚಪಾತಿ ಊಟ ಬೇಕಂತೆ. ಆ ಮೊಕ್ಕದಲ್ಲಿ ಹೊಟ್ಟೆ ಹಸು ಕಾಣ್ತಾ ಇದೆ, ಬಟ್ ತೋರಿಸ್ಕೊತಾ ಇಲ್ಲ. ನನ್ಗೆ ಬೇಡ. ನಾವೆಲ್ಲ ಹಂಗಲ್ಲ, ನನ್ಗೆ ಬೇಕು. ಏನು ಕೊಟ್ಟರು ಬೇಕು ಅಲ್ವಾ? ಏನು ಇವತ್ತಿರ್ತೀವಿ ನಾಳೆ ಹೋಯ್ತೀವಿ, ಉಣ್ತಾ ಇರ್ಬೇಕು, ತಿಂತಾ ಇರ್ಬೇಕು, ಚೆನ್ನಾಗಿರ್ಬೇಕು ಅಷ್ಟೇ. ಕಟ್ ಮಾಡಂಗಿಲ್ಲ. ಊಟ ಬಂತು, ಯಾವುದು ವೀಡಿಯೋ ಮಾಡ್ಬಾರ್ದಂತೆ, ಬೈತಾ ಹೊಡ್ತಾಳೆ. ಅಂತೂ ಇಂತೂ ಬಸ್ ಸಿಕ್ತು, ಸೀಟೇ ಸಿಕ್ಕಿದೆ. ಆತಿನ ಬರ್ಬೇಕಾದ್ರೆ ತುಂಬ ಇದಾಯಿತು, ಸೀಟ್ ಸಿಗಲಿಲ್ಲ. ಈಗ ಬಸ್ ಸೀಟ್ ಸಿಕ್ಕಿದೆ, ಆರಾಮಾಗಿ ಇಬ್ಬರು ಜೊತೆಲಿ ಕೂತ್ಕೊಂಡು ಹೋಗ್ತಾಯಿವಿ. ಬಸ್ಸಲ್ಲಿ ಬರೋದು ಒಂಥರ ಚೆಂದ, ಸೇಫ್ಟಿ, ಮಳೆಗಾಲದಲ್ಲಿ ಎಲ್ಲದಕ್ಕೂ. ಬಟ್ಟು ಟೈಮಿಂಗ್ ಎಲ್ಲ ಅಡ್ಜಸ್ಟ್ ಆಗಲ್ಲ. ಈಗ ಬಸ್ಸು ಇಲ್ಲ ಕಾರಲ್ಲಿ ಬೈಕಲ್ಲಿ ಬಂದಿದ್ರೆ ಹೋಗ್ಬಿಡು, ಹೆಚ್ಚು ಕಮ್ಮಿ ಒಂದು 2 ಗಂಟೆಗೆಲ್ಲ ಹೋಗ್ಬಿಡು. ಈಗ ನಾವು ಬೆಳಗ್ಗೆ ಬಂದರೂ ಇನ್ನು 4:30-5 ಗಂಟೆ ಆದರೂ ಇನ್ನೂ ಇಲ್ಲೇ ಮೈಸೂರಲ್ಲಿ ಇದ್ದೀವಿ. ಬಟ್ ಬೆಸ್ಟು ಬಸ್ಸು, ಟೈಮಿಂಗ್ ಎಲ್ಲ ಅಡ್ಜಸ್ಟ್ ಆದರೆ ಬೆಸ್ಟು. ಅದು ಕುತ್ಕೊಂಡು ಇಲ್ಲಿ ಬಿಸಿಲಿರೋ ಜಾಗ ಕುತ್ಕೊಂಡಿವಿ. ಏನು ಬಿಸಿಲು ಕಮ್ಮಿ ಹೊಡಿತೈತೆ ಬಿಸಿಲೆಲ್ಲ. ಹೆಚ್ಚು ಕಮ್ಮಿ ನಮ್ಮ ಮೈಸೂರಿಗೆಲ್ಲ 38, 38, 40 ಹೊಡಿತೈತೆ ಒಳ್ಳೆ ಟೆಂಪ್ರೇಚರು. ಓಕೆ ಗೈಸ್, ಇನ್ನೇನು ಹುಣಸೂರು ಹೋಗ್ಬಿಟ್ಟು ಇನ್ನು ಮೋದೂರಿಗೆ ಹೋಗೋದೆ. ಅಲ್ಲಿಂದ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿಗೆ ಸಾಕಿದ್ರು. ಇನ್ನು ಅಲ್ಲಿಂದ ಮನೆಗೆ ಹೋಗ್ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಮೇಡಮ್ ಅವರು ಬೇವ್ತೋದ್ರು. ಹಂಗೆ ಮೇಡಮ್ ಅವರು ಬಸ್ಸಲ್ಲಿ ನಿದ್ದೆ ಹೊಡಿತಾಯಿದ್ರು. ಆ ಗ್ಯಾಪಲ್ಲಿ ಇರಲಿ ಒಂದು ವೀಡಿಯೋ ಅಂತ ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ಹಾಕೋದ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡಿಕೊಂಡೆ. ಇನ್ಸ್ಟಾಗ್ರಾಮ್ ವೀಡಿಯೋ ಹಾಕಿದ್ದೀನಿ ನೋಡಿ, ಇನ್ಸ್ಟಾಗ್ರಾಮಲ್ಲಿ ಚೆನ್ನಾಗಿದೆ. ಒಳ್ಳೆ ನಿದ್ದೆ ಹೊಡಿತಾಯಿದ್ರು. ಆಮೇಲೆ ತಿರ್ಗಿ ಎಚ್ಚರ ಆಗ್ಬಿಡ್ತು.
ಸಾಹೇಬ್ರಿಗೆ ಸಿರಪ್ ಏನೋ ಬರ್ತಿದ್ರು ಡ್ರಾಪ್ಸ್ ಏನೋ ತಗೊಳಕ್ಕೆ ಮೆಡಿಕಲ್ ಬಂದಿವಿ. ಮೇಡಮ್ ಅವ್ರು ತಗೋತವ್ರೆ, ನಾನು ಹಂಗೆ ನಿಂತ್ಕೊಂಡು ವಾಚಿಂಗ್. ನಮ್ದೆಲ್ಲ ದುಡ್ಡು ಕೊಡೋದು ಅಷ್ಟೇ ಕೆಲಸ. ಎಲ್ಲ ದೊಡ್ಡದೇ ಬೇಕು, ಚಿಕ್ಕದೆಲ್ಲ ಹಾಕಿಲ್ಲ. ಇದು ಯಾವ ಥರ ಹಾಕೋದು? ಇದನ್ನ ಇದ್ರೊಳಗಡೆ ಹಾಕೋದು ಪೌಡ್ರನ್ನ, ಇದು ನೀರನ್ನ ಪೌಡ್ರ್ ಒಳಗಡೆ ಇದ್ರೊಳಗಡೆ ಚೆನ್ನಾಗಿ ಶೇಕ್ ಮಾಡೋದು. ಯೂಸ್ ಎಷ್ಟು ದಿನ ಮಾಡ್ತೀವಿ? ಅದು 3 ದಿನ ಅಷ್ಟೇ. 3 ದಿನ ಮುಗಿಸ್ಬಿಡ್ಬೇಕು, ಇನ್ನು ಹಾಕಂಗಿಲ್ಲ. 3 ದಿನ ಅಷ್ಟೇನಾ? ಅದನ್ನ ಇಟ್ಕೊಳ್ಳಂಗೆ ಇಲ್ಲ, ತೀರೋಗ್ಬಿಡುತ್ತೆ ಅಷ್ಟರಲ್ಲಿ ನೀವು ಹಾಕೋಷ್ಟರಲ್ಲಿ. ಗಟ್ಟಿನೇ ಆಗ್ಬಿಡುತ್ತೆ ಅಂತೇಳಿ ಏನಿಲ್ಲ, ಚೆನ್ನಾಗಿ ಶೇಕ್ ಮಾಡಬೇಕು. ಇದ್ರಲ್ಲಿ ಸ್ವಲ್ಪ ಇರುತ್ತೆ ಅಷ್ಟೇ. ನೀರನ್ನ ಮಿಕ್ಸ್ ಮಾಡಿ ಹುಣಸೂರು ಬಂದ್ಬಿಟ್ಟು ಹುಣಸೂರಿಂದ ಬೈಕಲ್ಲಿ ಹೋಗೋ ಪರಿಸ್ಥಿತಿ. ಅತಿ ಬೈಕಲ್ಲಿ ಆಗಿದ್ರೆ ಬೆಳಿಗ್ಗೆ ಮಧ್ಯಾಹ್ನಕ್ಕೆ ಒಂದು 2 ಗಂಟೆ 3 ಗಂಟೆಗೆಲ್ಲ ಬಂದ್ಬಿಡೋವು. ಆಯ್ತಾ ಅತ್ತಿ? ಬೇಗ ಕುಣಿಸ್ಕೊಳ್ಳಿ ನನ್ನ ಮಗನ, ಕಟ್ಟಾಗಿ ಕುಣಿಸ್ಕೊಳ್ಳಿ. ಬೈಕಲ್ಲಾದ್ರೆ ಹಿಂಸೆ ಕಣಪ್ಪ, ನಿಮ್ಮದೇ ಕಾರ್ಗೆ ತೊಗೊಂಡೋಗ್ಬೇಕು. ಓಕೆ ಓಕೆ ಹೊರಡೋದಾ? ಮಗನ ಕುಣಿಸ್ಕೊಳಕ್ಕೆ ಪರದಾಡ್ತಾವ್ರೆ, ಭಯ. ಅವನು ಒಳ್ಳೆ ನಿದ್ದೆ ಹೊಡಿತಾವ ಅವನ ಹತ್ರ. ಆಯ್ತಾ? ಅಂತೂ ಇಂತೂ ಮನೆಗೆ ಬಂದು ನಮ್ಮ ಅದಕ್ಕೆ ನೀರು ತಗೊಬತ್ತವ್ರೆ ಕಾಲು ತೊಳೆಯೋಕ್ಕೆ. ಮಗ ತೊಳಿತೇವೆ, ನಮ್ಮ ಅಮ್ಮನ ಕೆಲಸ ಇವಳು ಮಾಡ್ತಾಳೆ. ನಮ್ಮ ಅತ್ತೆ ಕೆಲಸ ಇವ್ರು ಮಾಡ್ತಿರೋದು. ಇವತ್ತು ನಮ್ಮ ಅತ್ತೆನೇ ತಗೊಂಡೋಗಿದ್ದು. ಹಾಂ ಅಮ್ಮ ನಿಮ್ಮ ಜೊತೆ ಬಂದಿತ್ತಲ್ಲ. ಹಾಂ, ನನ್ನ ಕಾಲು ತೊಳೆಯ ಬಂಗಾರಿಗೆ ಹಂಗೆ ಇರು ತಗೊಡ್ವೆ. ಹಿಂದಿಗೆಲ್ಲ ನೀನೇ ತೊಳಿ. ಕಾಲು ಹಂಗೆ ಹಂಗೆ ತೊಳಿಬೇಕು. ಗುಡ್, ವೆರಿ ಗುಡ್, ಚೆನ್ನಾಗಿ ಬಾಳು. ಓಯ್ ನಿನ್ ಮಗನ್ ಸೋಡ್ ನೋಡ್ಬಾ ಇಲ್ಲಿ. ಸಾಕು ಬಾತೆ. ಸೋಯೋ ಬಂಗಾರಿ, ಬಂಗಾರಿ ಇವತ್ತು ಲೇಟ್ ಆಯ್ತು. ಬಂಗಾರಿ ಬಂಗಾರಿ ನಾವು ಮೈಸೂರಲ್ಲಿ ಎಲ್ಲಾನು ತೋರಿಸ್ಬೇಕು ಅಂತ ಇದಾಗ್ಬಿಟ್ಟೋದಾಗೆ. ಮೈಸೂರು ಇಲ್ಗೂ ಓಡು ಓಡಾಟ ಕಣಪ್ಪ. ನನ್ನ ಬಂಗಾರಿಯಲ್ಲಿ ದೊಡ್ಡ ಬಣ್ಣ ರಿಕ್ಕಿ ಬಾಯ್ ಅಲ್ಲಿದಾ? ಸುರೋಜು ಯಾರು ಇಲ್ವಾ? ಪಾಪ ನನಗಂತೂ ಸಾಕಾಯ್ತು ಕಣಪ್ಪ. ಒಂದು ದಿನ ಫುಲ್ ಮೈಸೂರಲ್ಲೇ ಕ್ಲೀನ್ ಆಯ್ತು. ನನ್ನ ಮಗ ಒಳಗಡೆನೆ ಹೊಸ್ಕಾಡ್ತವನೆ. ಮೊಬೈಲ್ ಚಾರ್ಜ್ ಹಾಕಿ ಕುಡಿಯೋದಕ್ಕೆ. ನಮ್ಮ ರಿಕ್ಕಿ ಬಾಯ್ ಅವನಲ್ಲ, ಇವನಂತ ಮಕ್ಕಳುಗಳು ಅಚ್ಚನೆ ಇದ್ರು ಸಾಕು. ಅವ್ನ ಪಡ್ಗೆ ಆಡ್ತಾನೆ, ಇವನ್ ಪಡ್ ಸುಮ್ಮನೆ ಇರ್ತಾನೆ. ಊಟ ಕೂಡ ಹಾಲು ಕುಡಿಸ್ರೆ ಹಾಲು ಉಣ್ತಾನೆ, ಸುಮ್ಮನೆ ಆಟಾಡ್ತಾನೆ. ಅಲ್ಲ ಮಗನೇ, ಚಿಕ್ಕಳ್ಳ ಬಂಗಾರಿ ನೀನು, ಸೂಪರ್ ಬಂಗಾರಿ ನೀನು ಅಲ್ವಾ? ಆಮೇಲೆ ಇವನುವೆ ನನ್ನ ಮಗನು ಸೇಮ್ ಒಂದೇ ತರ ಕಾಣ್ತಾರೆ. ಇವನಿಗೆ ಈಗ 6 ತಿಂಗಳಾಯ್ತು. 6 ತಿಂಗಳು ಕಂಪ್ಲೀಟ್ ಆಗೈತೆ. ನನ್ನ ಮಗನಿಗೆ 2 ತಿಂಗಳು ಕಂಪ್ಲೀಟ್ ಆಗೈತೆ. ಇಬ್ರು ಒಂದೇ ತರ ಕಾಣ್ತಾರೆ. ಒಂದು ದೊಡ್ಡವ್ರು ಆಗ್ಬಿಟ್ರು ಅಂತೂ ಅವ್ನು ಹೋಗ್ಬಿಟ್ಟು ಇವನೇ ತರ್ಬೋದು, ಇವನು ಹೋಗ್ಬಿಟ್ಟು ಅವ್ನು ತರ್ಬೋದು. ನಮ್ಮ ಅದಕ್ಕೆ ನನಗೆ ಜ್ಯೂಸ್ ಮಾಡ್ಕೊಂಡ್ ಬಂದವ್ರೆ, ನಿಂಬೆ ಜ್ಯೂಸ. ಥ್ಯಾಂಕ್ಸ್ ಅದಕ್ಕೆ. ನಮ್ಮ ಅತ್ತೆಗಂತೂ ಸಾಕಪ್ಪ ಸಾಕನ್ಸ್ಬಿಡ್ತದೆ. ಹೆಂಗಿತ್ತೆ ಮೈಸೂರು ರೌಂಡು? ಸೂಪರ್ ಆಗಿತ್ತಾ? ಬೇಜಾರಾಗ್ಲಿಲ್ಲ ಅಲ್ವೇ? ಹಾ, ಇವತ್ತು ಕೆಲಸ ಹೋಯ್ತಲ್ಲ, ಜಾಲಿ. ಬಟ್ಟೆ ಹೋಗಿ ಕೆಲಸ ಹೋಯ್ತು, ಎಲ್ಲ ಜಾಲಿ. ಯಾರೋ ಹೆಲ್ಮೆಟ್ ಬಂದವರಲ್ಲ. ಈಗತ್ತೇನೆ ಜಸ್ಟ್ ಎಂಟ್ರಿ ಆದಂತಹ ನಮ್ಮ ಅಣ್ಣಯ್ಯ.
ಅವರ ನಮ್ಮ ಅದಕ್ಕೆ ಮೊಕ್ಕದಲ್ಲಿ ನೋಡ್ರಪ್ಪ ಕಳೆ ಹೆಂಗ್ ಕಾಣ್ತದೆ ಅವ್ರ ಯಜಮಾನ್ರು ಬಂದು ಅಬ್ಬಾ ಈ ಕಳೆ ಚಿನ್ನಿ ಯಾರಿದು? ಅಣ್ಣಯ್ಯ ಈಗ ಬಂದ್ರ ಬನ್ನಿ. ಸೂಪರ್. ನಾವು ಜಸ್ಟ್ ಈಗ ಬಂದು ಅಮ್ಮ ಈಗ ತಾನೇ ಕೇಳ್ದ. ನೋಡಿ ನೋಡಿ ನಮ್ಮ ಅದಕ್ಕೆ ಮಕ್ಕದಲ್ಲಿ ಹೆಂಗೆ ಕಳೆ ಎದ್ದು ಕಾಣ್ತಾ ಇದೆ ಯಜಮಾನ್ರು ಬಂದಷ್ಟೇ. ನನ್ ಗೊತ್ತಿರ್ಲಿಲ್ಲ ಮಾತ್ರ ನಮ್ಮ ಅಣ್ಣ ಬರೋದು. ನೋಡಿ ಇವರೇ ನಮ್ಮ ಅಣ್ಣ, ನಮ್ಮ ಅದಕ್ಕೆ ಯಜಮಾನ್ರು. ನಿಮ್ಮನೆ ಹೋಗಿ ಟೂರ್ ಮಾಡ್ಬೇಕು ಒಂದಿನ, ನಿಮ್ಮನೆ ಪರಿಚಯ ಮಾಡ್ಬೇಕು ಯೂಟ್ಯೂಬ್ಗೆ ಅಂತ ಮಾಡಕತ್ತೀರಪ್ಪ. ಏನಪ್ಪ ತಿಂಡಿ ಪೋತ ಯಾರ ಇದು? ಯಾರಿದು ರೈತ? ಆ ಸಾಹೇಬ್ರು. ಓಹೋ ಈ ಶುಭಾಷಿತ ಏನ್ ಗೊತ್ತ ಇವ್ರು ಬಂದಿರೋದು? ನಮ್ಮ ಅಣ್ಣವರು ನಾಟಕ ಸೇರ್ಕೊಂಡವ್ರೆ. ಕುರುಕ್ಷೇತ್ರ ಧರ್ಮ ಸ್ಥಾಪನೆ ಅಥವಾ ಧರ್ಮ ರಾಜ್ಯ ಸ್ಥಾಪನೆ. ಯಾವ್ದು? ಅಭಿಮನ್ಯು. ನಮ್ಮ ಅಣ್ಣಂದು ಅಭಿಮನ್ಯು. ಗವಿಶಯಂ ಅಭಿಮನ್ಯು ಪಾತ್ರ. ಕುಮಾರನ ಕರ್ಣ. ಯಾವಾಗ ನಾಟಕ? 27/4/2026 ಸೋಮವಾರ. ಹಬ್ಬದ ದಿನನಿಯಾ ಮರ್ಯಪ್ಪ. ನನ್ನ ಹೆಸರು ನಮ್ಮ ಅತ್ತಿಗೆ ಹೆಸರು ಹಾಕ್ಸ್ಬೇಕಂತ ಅವ್ರಿಗೆ. ಎಷ್ಟೋ ಕೊಡ್ತಿದೆ. ನನ್ನ ಕೊಡ್ತಿದೆ? ಎಷ್ಟೋ ಕೊಡ್ತಿದೆ. ನಮ್ಮ ಅಣ್ಣ ಮಗಂಗ ಐಸ್ ಕ್ರೀಮ್ ಪೋತ ಅವನು ಅಲ್ವಲ್ಲ? ಐಸ್ ಕ್ರೀಮ್ ಪೋತ. ಇದಂದ್ರೆ ಇದ್ಕ ಹಾಕಿಸ್ಬೇಕಾಯ್ತು. ಅಲ್ಲ ನೀವೆಲ್ಲ ಸುಮ್ಮನೆ ಮಾತಾಡ್ತಾ ಇದ್ದೀರಿ. ನೋಡ ನನ್ನ ಮಗ ಮಾತ್ರ ಹೆಂಗ್ ಆಡ್ತಾ ಇದೆ. ನಾನು ಹೇಳಿಲ್ವಾ ಇವನಾಯ್ತು ಇವನ್ ಪಾಡಾಯ್ತು. ಹಾಲು ಕೊಟ್ರೆ ಹಾಲು ಉಳ್ಕೊಂತ ಹೊಟ್ಟೆ ತುಂಬಾ ನೇಮ್ದೇಗ ಆಟ ಆಡ್ತಾನೆ ಅಲ್ವಾ ಮಂಗಾರೆ? ಅಲ್ವಾ ಚಿಕ್ಕಳ್ಳ? ಸ್ಮೈಲ್ ಸೂಪರ್ ಕಾರಣ. ಸ್ಮೈಲ್ಗೆ ಕಾಸು. ಯಾವ್ದೋ ನಿಮ್ಗೆ ಗೊತ್ತಾದ ನಡ್ಕೋದು ನಾಟಕ ನಡೆಯುತ್ತೆ. ನಮ್ಮ ಬಾಮ ಇದ್ದವರು ಎಂಟ್ರಿ ಆಯ್ತವ್ರೆ. ಎಲ್ಲೋಗಿದ್ರು ಕಣೆ? ಎಲ್ಲೋಗಿದ್ರಿ? ಮೀನ್ ತಿಕ್ಕಿ ಇವನು ಐಸಿಂ ಪೋತ. ಮೀನ್ ಮಾತ್ರ ಬೇಡ ಕಣಪ್ಪ, ನಮಗೂ ಮೀನ್ ಇಷ್ಟ ಇಲ್ಲ. ಅಲ್ಲಿ ಕೆರೆಯಲ್ಲಿ ನೀರಿಲ್ಲ. ಇದು ಸಣ್ಣಲ್ಲಿ ನೋಡೋ ನೀನ್ ಬಂದಷ್ಟೇ ಆಲೆ ಮೀನ್ ಸಿಂಡ್ ಹೊಡಿತದೆ. ಇಲ್ಲಿ ಗೋರ್ಕ ಬಂದ ಕಿಶನವ್ರೆ ಎಲ್ಲ ಚೈ 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 ಇಲ್ಲ ಬಾವರು ನನ್ನ ಅಕ್ಕೆ ಮಗನು ಅದೇ ಅವನ್ ಪಡಗ ಆಟ ಆಡ್ತಾವನೆ. ನನ್ನ ಮಗನು ಅವನ್ ಪಡಗ ಆಟ ಆಡ್ತಾವನೆ. ಅಲ್ಲ ಮಗನೇ, ನಿನ್ ಪಡಗ ನೀನು ಆಟ ಆಡ್ತಾ ಇದೀಯಲ್ವಾ? ಚಿಕ್ಕಳ್ಳ ಬಂಗಾರ ನೀನು, ಚಿಕ್ಕಳ್ಳ ಬಂಗಾರ, ಚಿಕ್ಕಳ್ಳ ಬಂಗಾರ ನೀನು. ನಿನ್ ಪಡ ನೀನು ಆಟ ಆಡ್ತಾ ಇದೀಯಾ? ಏನ ಇದು ಮೀಸೆ ಗೀಸೆ ಎಲ್ಲ ಬಂದ್ಬಿಟ್ಟವಲ್ಲ. ಅಪ್ಪ ಚಂದವ ಅಮ್ಮ ಚಂದವ? ಅಮ್ಮ ಚಂದ, ಅಪ್ಪ ಕಕ್ಕ. ಅಮ್ಮ ಕಕ್ಕ, ಅಪ್ಪ ಕಕ್ಕ, ಅಪ್ಪ ಚಂದ. ಇಲ್ಲ ಅಪ್ಪ ಕಕ್ಕ. ಹೇಳಲ್ಲ ನೀನೇ ಕಟ್ಟಾಗಿ ಹೇಳ. ಅಮ್ಮ ಚಂದವ ಅಪ್ಪ ಚಂದವ? ಯಾರು? ಅಮ್ಮ ಚಂದವ ಅಪ್ಪ ಚಂದವ? ಅಪ್ಪ ಕಕ್ಕ. ಅವ್ನು ತಿನ್ನೋದ್ರಲ್ಲಿ ಬಿಸಿ. ಯಾವ ಅಮ್ಮನಾದ್ರೇನೋ ಅಪ್ಪ ಆದ್ರೇನೋ ಅವ್ನಿಗೆ ತಿನ್ನೋದ್ ಬೇಕಷ್ಟೇ. ಗಾಯ್ಸ್, ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಅದನ್ನ ಹೇಳಿದ್ನಲ್ಲ, ಮೈಸೂರಿಗೆ ಹೋಗಿದ್ದು ನನ್ನ ಮಗಂದು 2 ತಿಂಗಳದ್ದು ಚೆಕಪ್ ಇತ್ತು. ಬರೋಕೆ ಹೇಳಿದ್ರು. ಅಂದರೆ ಅವ್ನಿಗೆ ಅಲ್ಲೇ ಮೈಸೂರಲ್ಲೇ ತೋರಿಸ್ತಾ ಇದ್ದಲ್ವ ಯಾವಾಗಲೂ, ಅದಕ್ಕೋಸ್ಕರ ಮೈಸೂರಿಗೆ ಹೋಗ್ಬೇಕು. ಅಲ್ಲೇ ಡೆಲಿವರಿ ಆಗಿದ್ದು, ಹಾಗಾಗಿ ಮೈಸೂರಿಗೆ ಹೋಗಿದ್ದು. ಈ ಹೋದ ಸತಿ ಚೆಕಪ್ ಹೋದಾಗ ಬೈಕಲ್ಲಿ ಹೋಗಿದ್ದು, ಬೇಗನೆ ಬಂದ್ಬಿಟ್ಟಿದ್ದೋ. ಈ ಸತಿ ಅಯ್ಯೋ ಬಸ್ಸಲ್ಲಿ ಹೋಗ್ಬಿಟ್ಟು ನರ್ಕ ಅನ್ಸ್ಬಿಟ್ಟೈತೆ. ಮಕ್ಕೆಲ್ಲ ಇದಾಗ್ಬಿಟ್ಟಿದೆ. ನಾನು ಸ್ವಲ್ಪ ರೆಸ್ಟ್ ಮಾಡಬೇಕು. ಈಗ ನಾವು ಬಂದಾಗ 7:15 ಆಗದೆ. ಬೆಳಿಗ್ಗೆ ಹೋದವರು 7:15 ಬಂದಿವಿ ನೋಡಿ. ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ.
ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಫಾಲೋ ಮಾಡಿ, ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಆಲಿನೊತ್ತಿ. ಥ್ಯಾಂಕ್ ಯು.